ಪಂಜಾಬ್ನಲ್ಲಿ ಧರ್ಮಸ್ಥಳದ ಆಕಾಂಕ್ಷ ನಿಗೂಢ ಸಾವು ಪ್ರಕರಣ. ನಾಳೆ ಬೆಳಗ್ಗೆ ಧರ್ಮಸ್ಥಳದ ಬೋಳಿಯಾರುಗೆ ಮೃತದೇಹ ಆಗಮಿಸಲಿದೆ. ಪಂಜಾಬ್ನಿಂದ ದೆಹಲಿಗೆ ವಾಹನ ಮುಖಾಂತರ ರವಾನೆ ಆಗುತ್ತೆ. ದೆಹಲಿಯಿಂದ ಬೆಂಗಳೂರಿಗೆ ವಿಮಾನದ ಮುಖಾಂತರವಾಗಿ ಆಗಮನ ಆಗುತ್ತೆ. ಧರ್ಮಸ್ಥಳಕ್ಕೆ ವಾಹನದ ಮುಖಾಂತರವಾಗಿ ಮೃತದೇಹ ತಲುಪಲಿದೆ. ಪಂಜಾಬ್ನಲ್ಲಿ ಧರ್ಮಸ್ಥಳದ ಆಕಾಂಕ್ಷ ನಿಗೂಢ ಸಾವು ಪ್ರಕರಣ. ನಾಳೆ ಬೆಳಗ್ಗೆ ಧರ್ಮಸ್ಥಳದ ಬೋಳಿಯಾರುಗೆ ಮೃತದೇಹ ಆಗಮಿಸುವಂಥದ್ದು. ಈ ಪ್ರಕರಣದಲ್ಲಿ ಸಾಕಷ್ಟು ಅನುಮಾನ ಕೂಡ ಇತ್ತು. ಅವರ ಪೋಷಕರು ಒಂದಷ್ಟು ಆರೋಪಗಳನ್ನು ಕೂಡ ಮಾಡಿದ್ರು. ಇದೀಗ ಮೃತದೇಹವನ್ನು ಹುಟ್ಟೂರಿಗೆ ತರುವಂಥ ನಿಟ್ಟಿನಲ್ಲಿ ಪ್ರಯತ್ನಗಳಾಗ್ತಾ ಇದೆ. ಪಂಜಾಬ್ನಿಂದ ದೆಹಲಿಗೆ ವಾಹನದ ಮುಖಾಂತರವಾಗಿ ಮೃತದೇಹ ರವಾನೆ ಆಗತ್ತೆ. ದೆಹಲಿಯಿಂದ ಬೆಂಗಳೂರಿಗೆ ವಿಮಾನದ ಮುಖಾಂತರವಾಗಿ ಮೃತದೇಹ ಆಗಮನ ಆಗತ್ತೆ. ಧರ್ಮಸ್ಥಳಕ್ಕೆ ಬೈ ರೋಡ್ ವಾಹನದ ಮುಖಾಂತರವಾಗಿ ಮೃತದೇಹವನ್ನು ತರುವುದಕ್ಕೆ ಅಂತ ಪ್ಲಾನನ್ನು ಮಾಡಿಕೊಳ್ಳಲಾಗಿದೆ. ನೋಡಿ, ಈ ಒಂದು ಪ್ರಕರಣ ಅವರ ಪೋಷಕರ ಒಂದಷ್ಟು ಆರೋಪಗಳಲ್ಲಿ ಒಂದಷ್ಟು ಅನುಮಾನಗಳು ಕೂಡ ಆಗಿತ್ತು. ನಮ್ಮ ಮಗಳು ಆರೋಗ್ಯವಾಗಿದ್ಲು, ನಮ್ಮ ಮಗಳಿಗೆ ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲ, ಹೇಗೆ ಈ ಥರ ನಿಗೂಢವಾಗಿ ಸಾವನ್ನಪ್ಪೋದಕ್ಕೆ ಸಾಧ್ಯ, ನಮಗೆ ಅನುಮಾನ ಇದೆ, ಸೂಕ್ತ ರೀತಿಯಲ್ಲಿ ತನಿಖೆ ಆಗಬೇಕು ಅಂತ ಕಣ್ಣೀರು ಹಾಕಿದರು. ಓದೋದಕ್ಕೆ ಅಂತ ತೆರಳಿದಂಥ ಮಗಳು ಈ ರೀತಿ ಆಗ್ತಾಳೆ, ಮೃತದೇಹವಾಗಿ ಬರ್ತಾಳೆ ಅಂತ ಪಾಪ ಅವರು ಕೂಡ ಭಾವಿಸಿರಲಿಲ್ಲ. ಈ ನೋವನ್ನು ಆ ಕುಟುಂಬ ಹೇಗೆ ಸಹಿಸ್ಕೊಳ್ಳುತ್ತೋ ಗೊತ್ತಿಲ್ಲ. ಬಹುದೂರಕ್ಕೆ ಕಳಿಸಿದ್ರು ಮಗಳನ್ನು, ಆದರೆ ಬರುವಾಗ ಮೃತದೇಹ ಆಗಿ ಬರ್ತಾ ಇದ್ದಾಳೆ ಮಗಳು ಅಂತ ಅಂದಾಗ ಪಾಪ ಆ ಪೋಷಕರಿಗೆ ಇನ್ನಿಲ್ಲದಂಥ ಸಂಕಟ. ಮೃತದೇಹವನ್ನು ಇಲ್ಲಿಗೆ ತರೋದು ಕೂಡ ತೀರಾ ಕಷ್ಟದ ಸಮಸ್ಯೆನೇ. ಯಾಕಂದರೆ ನೀವು ಸೆಲೆಬ್ರಿಟಿಗಳ ಸಾವಾದಾಗ ಅದು ಬೇರೆ ಥರ, ಜನಸಾಮಾನ್ಯರು ಅಂತಂದಾಗ ಹೇಗಪ್ಪ ಮೃತದೇಹವನ್ನು ಇಲ್ಲಿವರೆಗೂ ತರ್ತಾರೆ ಅನ್ನೋದು ಪ್ರಶ್ನೆ. ಆಕಾಂಕ್ಷ ಪೋಷಕರ ಒತ್ತಾಯಕ್ಕೆ ಮಣಿದ ಜಲಂಧರ್ ಪೊಲೀಸರು ಮತ್ತೊಂದು ಎಫ್ಐಆರ್ ಅನ್ನು ದಾಖಲಿಸಿದ ಜಲಂಧರ್ ಠಾಣಾ ಪೊಲೀಸರು. ಆಕಾಂಕ್ಷ ಸಾವಿಗೆ ಬೆಜಿಲ್ ಮ್ಯಾಥ್ಯೂ 45 ವರ್ಷ ಕಾರಣ ಅಂತ ದೂರನ್ನ ನೀಡಲಾಗಿದೆ. 2 ಎಫ್ಐಆರ್ಗಳನ್ನು ದಾಖಲಿಸಿಕೊಂಡಿದ್ದಾರೆ ಪಂಜಾಬ್ನ ಪೊಲೀಸರು. ಸಾವಿಗೂ ಮುನ್ನ ಬೆಜಿಲ್ ಮ್ಯಾಥ್ಯೂಗೆ ಮೆಸೇಜ್ ಮಾಡಿದ್ದ ಆಕಾಂಕ್ಷ, ಆತ್ಮಹತ್ಯೆ ಮಾಡಿಕೊಳ್ಳೋದಾಗಿ ಮೆಸೇಜ್ ಅನ್ನ ಮಾಡಿದ್ದ ಆಕಾಂಕ್ಷ ಮೊಬೈಲ್ ಅನ್ನ ವಶಕ್ಕೆ ಪಡೆದು ತನಿಖೆಯನ್ನು ನಡೆಸ್ತಾ ಇದ್ದಾರೆ ಪೊಲೀಸರು. ಮೊದಲಿಗೆ ಮಾಡಿ ಮೇಲಿಂದ ಬೀಳಲಾಗಿದೆ ಅಚಾನಕ್ಕಾಗಿ ಅಂತ ಹೇಳಲಾಗ್ತಾ ಇತ್ತು. ಅದಾದ್ಮೇಲೆ ಪ್ರೇಮ ವೈಫಲ್ಯ ಅನ್ನೋದನ್ನು ಹೇಳಲಾಗ್ತಾ ಇತ್ತು. ಅಲ್ಲಿನ ಪ್ರೊಫೆಸರ್ ಜೊತೆಗೆ ಪ್ರೇಮಾಂಕುರವಾಗಿತ್ತು ಅನ್ನೋದನ್ನು ಕೂಡ ಹೇಳಲಾಗಿತ್ತು. ಇದೆಲ್ಲದರ ನಡುವೆ ಲಾಸ್ಟ್ ಬೆಜಿಲ್ ಮ್ಯಾಥ್ಯೂ 45 ವರ್ಷದ ವ್ಯಕ್ತಿಗೆ ಒಂದು ಮೆಸೇಜ್ ಅನ್ನು ಕಳಿಸಿದ್ರು ಆಕಾಂಕ್ಷ. ನಾನು ಆತ್ಮಹತ್ಯೆಯನ್ನು ಮಾಡ್ಕೊಳ್ತಾ ಇದ್ದೀನಿ ಅನ್ನುವಂಥ ಒಂದು ಮೆಸೇಜ್. ಪೊಲೀಸರು ಮೊಬೈಲನ್ನು ವಶಕ್ಕೆ ಪಡ್ಕೊಳ್ಳಲಾಗಿತ್ತು. ಈ ಮೊಬೈಲ್ನಲ್ಲಿ ಸಾಕಷ್ಟು ವಿಚಾರಗಳು ಗೊತ್ತಾಗಿದೆ. ಆ ಕಾರಣಕ್ಕಾಗಿ ಆಕಾಂಕ್ಷ ಪೋಷಕರು ಒತ್ತಾಯವನ್ನು ಕೂಡ ಮಾಡಿದರು. ಇನ್ನೊಂದು ಎಫ್ಐಆರ್ ದಾಖಲಿಸಿ ತನಿಖೆಯನ್ನು ಸೂಕ್ತ ರೀತಿಯಲ್ಲಿ ಮಾಡಬೇಕು, ನಮ್ಮ ಮಗಳ ಸಾವಿಗೆ ನ್ಯಾಯ ಬೇಕು ಅಂತ ಕೇಳಿಕೊಂಡಿದ್ರು. ಇದೀಗ ಆಕಾಂಕ್ಷ ಪೋಷಕರ ಒತ್ತಾಯಕ್ಕೆ ಮಣಿದು ಪೊಲೀಸರು ಇನ್ನೊಂದು ಎಫ್ಐಆರ್ ಅನ್ನು ದಾಖಲಿಸಿಕೊಂಡಿದ್ದಾರೆ. ಇದೀಗ ತನಿಖೆಯನ್ನು ನಡೆಸಲಾಗ್ತಾ ಇದೆ. ನಿಜವಾಗ್ಲೂ ಆಕಾಂಕ್ಷ ಸಾವಿಗೆ ಕಾರಣ ಏನು, ಆತ್ಮಹತ್ಯೆಯೋ ಅಥವಾ ಏನು, ಆತ್ಮಹತ್ಯೆ ಆಗಿದ್ರೆ ಕಾರಣ ಏನು, ಎಲ್ಲವೂ ಕೂಡ ಮುಖ್ಯ ಆಗತ್ತೆ. ಸೊ ಎಲ್ಲವೂ ಕೂಡ ಇದೀಗ ತನಿಖೆಯಿಂದ ಗೊತ್ತಾಗಲಿದೆ. ಪೋಷಕರು ಒತ್ತಾಯ ಮಾಡಿದ್ರು ಸೂಕ್ತ ರೀತಿಯಲ್ಲಿ ತನಿಖೆ ಆಗಬೇಕು ಅಂತ. ಆಕಾಂಕ್ಷ ಜೊತೆಗಿರುವಂಥ ಸ್ನೇಹಿತರು, ಆಕೆಯ ರೂಮ್ನಲ್ಲಿ ವಾಸ ಮಾಡ್ತಾ ಇರುವಂಥ ಸ್ನೇಹಿತರು ಎಲ್ಲರನ್ನ ವಿಚಾರಿಸಿದ್ರೆ ಮಾಹಿತಿಗಳು ಗೊತ್ತಾಗುತ್ತೆ. ದಯವಿಟ್ಟು ಸೂಕ್ತ ರೀತಿಯಲ್ಲಿ ತನಿಖೆ ಮಾಡಬೇಕು ಅಂತ ಆಗ್ರಹಿಸಿದ್ರು. ಅದೇ ರೀತಿಯಾಗಿ ಇದೀಗ ಇನ್ನೊಂದು ಎಫ್ಐಆರ್ ಅನ್ನು ದಾಖಲಿಸಿಕೊಳ್ಳಲಾಗಿದೆ. ಎಫ್ಐಆರ್ನ ಆಧಾರಿತ ಈಗ ತನಿಖೆಯನ್ನು ನಡೆಸ್ತಾರೆ. ಬೆಜಿಲ್ ಮ್ಯಾಥ್ಯೂ ಈತನಿಗೆ ಕೊನೆಯ ಬಾರಿ ಮೆಸೇಜನ್ನು ಮಾಡಿದ್ರು ಆಕಾಂಕ್ಷ ಅನ್ನೋದನ್ನು ಹೇಳಲಾಗ್ತಾ ಇದೆ. ಆತ್ಮಹತ್ಯೆಯನ್ನು ಮಾಡ್ಕೊಳ್ತಾ ಇದ್ದೀನಿ ಅನ್ನುವಂಥ ಒಂದು ಮೆಸೇಜನ್ನು ಮಾಡಿದ್ರು. ಯಾಕೆ ಆತನಿಗೆ ಕೊನೆಯ ಮೆಸೇಜನ್ನು ಮಾಡಬೇಕಾಗಿತ್ತು, ಅದು ಪ್ರಶ್ನೆ. ಯಾವುದಾದ್ರೂ ವಿಚಾರ ಆತನಿಗೆ ಗೊತ್ತಿತ್ತಾ, ಅಥವಾ ಆಕಾಂಕ್ಷ ಯಾಕೆ ಕೊನೆಯದಾಗ ಅವರಿಗೆ ಮೆಸೇಜ್ ಮಾಡಬೇಕು ಅಂತ ಬಯಸಿದ್ರು ಅನ್ನೋದು ಕೂಡ ಇಲ್ಲಿ ಮುಖ್ಯ ಆಗತ್ತೆ.